ನಮಸ್ತೆ. ಜೈ ಭೈರವಿ ದೇವಿ. ಗುರುಭ್ಯೋ ನಮಃ. ಶ್ರೀ ಆದೇವಿ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತ ಇವತ್ತಿನ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಟು ಅವೇಕನ್ ಟ್ಯಾರೋಸ್ ವಿತ್ ನಿಖಿತಾ. ನಾನು ನಿಮ್ಮ ನಿಖಿತಾ. ಈ ದಿನ ನಾನು ಕನ್ನಡ ಟ್ಯಾರೋ ರೀಡಿಂಗ್ ಮಾಡ್ತಿದ್ದೀನಿ, ಎಸ್ಪೆಷಲಿ ಆನ್ ನಿಮ್ಮ ಮತ್ತು ನಿಮ್ಮ ವ್ಯಕ್ತಿ ಎನರ್ಜಿ ಬಗ್ಗೆ. ಇಫ್ ಯು ಹ್ಯಾವ್ ಬೀನ್ ಸರ್ಚಿಂಗ್ ಫಾರ್ ನಿಖಿತಾಸ್ ಟ್ಯಾರೋ ಡೈಲಿ ಸ್ಪಿರಿಚುವಲ್ ಮೆಸೇಜಸ್ ಆರ್ healing guidance in Kannada, you are in the right place. Let us dive into your energy. ನಿಮ್ಮ ಮತ್ತು ನಿಮ್ಮ ವ್ಯಕ್ತಿಯ ಎನರ್ಜಿ ಬಗ್ಗೆ ಇವತ್ತು ರೀಡಿಂಗ್ ಮಾಡ್ತಿದ್ದಾನೆ. ಯಾವ ವ್ಯಕ್ತಿ ಬಗ್ಗೆ ಯೋಚನೆ ಮಾಡಿ ರೀಡಿಂಗ್ ನೋಡ್ತಿದ್ದೀರಿ ಅವ್ರದ್ದು 3 ಸಲ ಹೆಸರು ಹೇಳ್ಕೊಳ್ರಿ. ರಿಟರ್ನ್ ವ್ಯೂವರ್ಸ್, ಸಬ್ಸ್ಕ್ರೈಬ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಲೆಟ್ ಅಸ್ ಸ್ಟಾರ್ಟ್ ದ ರೀಡಿಂಗ್. ಫಸ್ಟ್ ನಿಮ್ದು ಎನರ್ಜಿ ಏನಂತ ನೋಡ್ಬಿಡೋಣ. ಮೆಚುರಿಟಿ, ದ ಔಟ್ಸೈಡರ್, ಲೆಟ್ಟಿಂಗ್ ಗೋ. ಸೊ ಇವತ್ತಿಂದ ನಿಮ್ದು ಎನರ್ಜಿ ಹೆಂಗೈತಂದ್ರೆ, ತಿಳುವಳಿಕೆ, ಕೆಲವೊಂದು ವಿಷಯದ ಬಗ್ಗೆ ನಿಮ್ಗೆ ಏನಾದರೂ ಒಂದು ತಿಳುವಳಿಕೆ ಬರ್ತೈತಿ. ಇವತ್ತು ತಿಳುವಳಿಕೆ ಬರ್ತೈತಿ ಅಂದರೆ ಅದ್ರ ಬಗ್ಗೆ ಏನಾದರೂ ನಿಮ್ಗೊಂದು ಡಿಸಿಷನ್ ಮಾಡ್ಕೊಳಂಥದ್ದು ಒಂದು ತಿಳುವಳಿಕೆ ಬರ್ತೈತಿ. ಎಸ್ಪೆಷಲಿ ಆನ್ ಯುವರ್ ಫೈನಾನ್ಸಸ್, ಕರಿಯರ್, ಆ ರೀತಿಯಾದಂಥ ಒಂದು ವಿಷಯಗಳ ಬಗ್ಗೆ ಇವತ್ತು ನಿಮಗೊಂದು ಅರಿವು ಮೂಡ್ಬೋದು. ಅಂದ್ರೆ ಅದು ಅರ್ಥ ಆಗಬಹುದು. ನಿಮಗೆ ತಿಳುವಳಿಕೆ ಬರ್ತೈತೆ ಅಂದ್ರೆ ನಾವೇನು ಬುದ್ಧಿಗೇಡಿಗಳು ಅಲ್ರಿ ಅನ್ಬೇಡ್ರಿ, ಎಲ್ಲರೂ ತಿಳುವಳಿಕೆ ಇರ್ತೀರಿ. ಬಟ್ ಆದ್ರೂ ಅದ್ರೊಳಗೆ ಒಂದು ಮಾಸ್ಟರ್ ಆಗ್ತೀರಿ ಅನ್ಕೋಬೋದು. ಸ್ವಲ್ಪ ತಿಳ್ಕೊಂಡಿರ್ತೀರಿ. ಬಟ್ ಇದ್ರಾಗ ನಾ ಯಾಕೆ ಹಿಂಗೆ ನಾನು ಫೇಲ್ ಆಗ್ತದನಿ, ಇದ್ರೊಳಗೆ ನನಗೆ ಯಾಕೆ ಸಕ್ಸಸ್ ಸಿಗ್ತಾ ಇಲ್ಲ, ಇದ್ರೊಳಗೆ ಯಾಕೆ ನನಗೆ ಕರೆಕ್ಟ್ ನನಗೆ ನಾನು ಹಾಕಿದ್ದಕ್ಕೆ ನನಗೆ ವಾಪಸ್ ರಿಟರ್ನ್ಸ್ ಬರ್ತಾ ಇಲ್ಲ, ಇದ್ರ ಬಗ್ಗೆ ನಿಮಗೆ ಇವತ್ತು ಒಂದಿನ ಕೆಲವೊಂದು ವಿಷಯಗಳು ಅದ್ರ ಬಗ್ಗೆ ನಿಮಗೆ ಇವತ್ತು ಗೊತ್ತಾಗಬಹುದು. ಅದು ಹೆಂಗೂ ಗೊತ್ತಾಗ್ಬೋದು, ನಿಮಗೂ ಅರಿವು ಆಗ್ಬೋದು. ನಾ ಹಿಂಗೆ ತಪ್ಪು ಮಾಡ್ತಿದ್ದೆ, ಇದನ್ನು ಸರಿ ಮಾಡ್ಕೋಬೋದು ನಾನು, ಇಲ್ಲ ಇದನ್ನು ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಕೋಬೋದು, ಇಲ್ಲ ಬೇರೆಯವ್ರ ಕಡೆಯಿಂದ ಯಾರ ಕಡೆಯಿಂದ ನಿಮ್ಗೆ ಅದು ಬರ್ಬೋದು, ಹೆಲ್ಪ್ ಬರ್ಬೋದು ಎಲ್ಲಿಂದಾದ್ರೆ. ಸ್ವಲ್ಪ ಮೆಡಿಟೇಷನ್ ಮಾಡಿರಿ ಇವತ್ತು. ಸೊ ನೀವು ಭಾಳ ದಿನದಿಂದ ಕ್ವಶನ್ಸ್ ಕೇಳ್ಕೊತಿರ್ಬೋದು. ಸೊ ಹಾಗಾಗಿನೂ ಇದು ಯಾಕೆ ಹಿಂಗೆ ಆಗ್ತೈತಿ, ನಾ ಇದಕ್ಕೆ ಏನು ಮಾಡಲಿ ಅಂತಲೇ ಕೆಲವೊಬ್ರು ಮ್ಯಾನಿಫೆಸ್ಟ್ ಮಾಡ್ತಿರ್ಬೋದು. ಅಥವಾ ಅದಕ್ಕೆ ನಾ ತಿಳ್ಕೊಳ್ಳೇಬೇಕಂದ್ರೆ ಸೊ ಇವತ್ತು ಅದಕ್ಕೆ ಆನ್ಸರ್ ನಿಮ್ಗೆ ಸಿಗ್ತೈತಿ. ಕೆಲವೊಂದು ವಿಷಯ ಬಗ್ಗೆ ಅಲ್ಲ, ಎಸ್ಪೆಷಲಿ ಇನ್ ಫೈನಾನ್ಸಸ್, ನಿಮ್ಮನ್ನು ಕೆಲವೊಬ್ರು ಜನ ಹೊರಗಿಡಬಹುದು ಆ ವಿಷಯಗಳಿಂದ. ಈಗ ಮನೆಯೊಳಗೇನೋ ಮಾತಾಡ್ತಿರ್ತೀರಿ ಅಂದ್ಕೊಳ್ರಿ, ಫೈನಾನ್ಸಸ್ ಬಗ್ಗೆ ಮಾತಾಡ್ತಿರ್ತಾರ ಅಂದಾಗ ಸೊ ನಿನಗೇನು ಅರ್ಥ ಆಗಲ್ಲ ಬಿಡ ಅಂತ ನಿಮ್ಮನ್ನ ಹೊರಗೆ ಇಡುವಂಥದ್ದು ಒಂದು ಪರಿಸ್ಥಿತಿ ಬರ್ತೈತಿ. ಹಾಗಾಗಿ ನೀವು ಅನಿಸ್ಬೋದು, ನಾನು ಇವತ್ತು ಅದ್ರ ಬಗ್ಗೆ ನಾನು ಕಲಿಬೇಕು, ನಾನು ಅದ್ರ ಬಗ್ಗೆ ತಿಳ್ಕೊಬೇಕು. ಇದು ನಾವು ಒಂದು ಉದಾಹರಣೆ ಹೇಳ್ತಿದ್ದೆ ಮನೆ ಒಳಗೆ ಅಂತಂದು. ಸೊ ಎಲ್ಲೇ ಇರ್ಬೋದು ಈ ವಿಷಯ ಬಗ್ಗೆ, ಯಾಕಂದ್ರೆ ಇವತ್ತಿನ ಎನರ್ಜಿ ನಿಮ್ಗೆ ಫೈನಾನ್ಸಸ್ ಬಗ್ಗೆನೇ ಐತಿ ಜಾಸ್ತಿ. ಕೆಲವೊಬ್ರು ಇಲ್ಲೇ ನೀವು ಅದನ್ನ ಕೆಲವೊಂದು ವಿಷಯಗಳಿಂದ ನಾ ಈ ಡಿಸ್ಕಷನ್ ಒಳಗೆ ಒಳ್ಳೆ ನಂಗೆ ಬೇಡ ಅಂತ ನೀವೇ ಹೊರಗೆ ಬರ್ಬೋದು ಆ ವಿಷಯಗಳಿಂದ. ಅಥವಾ ಯಾಕಂದ್ರೆ ನಾವು ಕೆಲವೊಂದು ವಿಷಯನ ನಾವು ಅದರೊಳಗೆ ಪೂರ ಇನ್ವಾಲ್ವ್ಮೆಂಟ್ ಆಗಿ ಇದು ನಂದು ವಿಷಯ ನಾನು ಅಂತಂದಾಗ ನಿಮ್ಗೆ ಕೆಲವೊಂದು ಸಲ ಐಡಿಯಾಸ್ ಹೊಳೆಯಂಗಿಲ್ಲ. ಅದನ್ನು ಬೇರೆಯವ್ರು ಹೆಂಗೆ ವಿಚಾರ ಮಾಡ್ತಾರೆ, ಅವ್ರು ಹೆಂಗೆ ವಿಚಾರ ಮಾಡ್ತಿರ್ಬೋದು. ಅಂದ್ರೂ ಯಾರೊಬ್ರು ಸಕ್ಸಸ್ಫುಲ್ ಆಗಿರ್ತಾರೆ ಅಂದ್ಕೊಳ್ರಿ, ಅವರಿಗೆಲ್ಲ ಪಟ್ ಆನ್ಸರ್ ಸಿಗ್ತಿರ್ತಾವೆ. ನನಗೆ ಯಾಕೆ ಸಿಗಾಕತ್ತಿಲ್ಲ, ಅವ್ರ ಒಂದು ಜಾಗದೊಳಗೆ ನಾವು ನಿಂತ್ಕೊಂಡು ನೋಡಿದಾಗ
ನಮ್ಗೆ ಇವತ್ತು ಆನ್ಸರ್ಸ್ ಭಾಳ ಸಿಗ್ತಾವೆ ನಾವು ಹುಡುಕ್ತಿರೋಂಥ ಕ್ವಶನ್ಗಳಿಗೆ. ಆ ರೀತಿ ಆದಂಥ ಎನರ್ಜಿ ಇವತ್ತು. ಸೊ ಇದನ್ನು ನೀವು ಅಂದರೆ ನಿಮ್ಮನ್ನು ನೀವು ಆ ಪರಿಸ್ಥಿತಿಯಿಂದ ಹೊರಗಿಟ್ಕೊಂಡು ನೋಡೋದು ನಿಮಗೆ ಸ್ವಲ್ಪ ಕಷ್ಟ ಆಗುವಂಥದ್ದು ಇವತ್ತು. ದಿಸ್ ಈಸ್ ಯುವರ್ ಚಾಲೆಂಜ್ ಟುಡೇ. ಸೊ ಇವತ್ತು ಏನು ಮಾಡಬಹುದು, ನಾನು ಇದನ್ನು ಸರಿ ಮಾಡ್ಕೋಬೇಕು, ನನಗೆ ಕಷ್ಟ ಅನಿಸಿದ್ರೆ ನಾ ಈ ಚಾಲೆಂಜಸ್ನ ನಾನು ಹೆಂಗೆ ಓವರ್ಕಮ್ ಮಾಡಬೇಕು ಅಂತ ಯಾರಿಗಾರ ಅನಿಸಿದ್ರೆ, ಸೊ ಜಸ್ಟ್ ಲೆಟ್ ಗೋ ಮಾಡೋದು ಕಲೀರಿ. ಭಾಳ ಎಮೋಷನ್ ಆಗಕ್ಕೆ ಹೋಗ್ಬೇಡ್ರಿ. ಯಾರಾದರೂ ನಿಮಗೆ ಇಲ್ಲ ನಿನಗೆ ಅರ್ಥ ಆಗಲ್ಲ ಬಿಡೋ ಈ ವಿಷಯ, ನಿನಗೆ ಆಗಬೇಕು ಅಂತಂದ್ರೆ ಸರಿ ಬಿಡು ಅಂತ ಬಿಡ್ರಿ. ನಿಮಗೇನು ಬೇಕು ನೀವು ಹೆಂಗೆ ತಿಳ್ಕೊಬೇಕಾ ಬೇರೆ ಸೋರ್ಸಿಂದ ನೀವು ಅದನ್ನು ತಿಳ್ಕೊಳ್ರಿ. ಅದ್ರಾಗ ತಪ್ಪು ಒಪ್ಪು ನನಗೆ ಬೇಜಾರು ಮಾಡಿದ್ರೆ ಇನ್ಸಲ್ಟ್ ಮಾಡಿದ್ರೆ ಹೀಗೆಲ್ಲ ಅನ್ಕೊಳಕ್ಕೆ ಹೋಗ್ಬೇಡ್ರಿ ಇಲ್ಲ. ಸೊ ದಿಸ್ ಇಸ್ ಇವತ್ತು ಬೆಸ್ಟ್ ನಿಮಗೆ ಅಂತಂದ್ರೆ ಲೆಟ್ ಗೋ ಮಾಡೋದು ಕಲೀರಿ. ಇರಲಿ ಬಿಡು ಹೋಗ್ಲಿ ಬಿಡು ಅನ್ನೋದನ್ನು ಕಲೀರಿ ಅಥವಾ ಅಂದ್ಬಿಡ್ರಿ. ಓಕೆ, ಸೊ ಇದು ನಿಮ್ಮ ಎನರ್ಜಿ, ನಿಮ್ಮ ವ್ಯಕ್ತಿ ಎನರ್ಜಿ ಏನಂತ ನೋಡೋಣ. ಯಾವ ವ್ಯಕ್ತಿ ಬಗ್ಗೆ ರೀಡಿಂಗ್ ನೋಡ್ತಿದ್ದೀರಿ 3 ಸಲ ಹೆಸರು ಹೇಳ್ಕೊಳ್ರಿ ಅವ್ರದ್ದು. ಸೊ ನಿಮ್ಮ ವ್ಯಕ್ತಿ ಎನರ್ಜಿ ಇವತ್ತು ಪಾಸಿಬಿಲಿಟೀಸ್, ಮೀಸರ್, ಬ್ರೇಕ್ ಥ್ರೂ. ನಿಮ್ಮ ವ್ಯಕ್ತಿಗೆ ಇವತ್ತು ಭಾಳ ದಿನದಿಂದ ಅವರು ನನಗೇನಾದರೂ ಒಂದು ವಿಷಯದ ಬಗ್ಗೆ, ಎಸ್ಪೆಷಲಿ ಅವ್ರ ಕರಿಯರ್ ಬಗ್ಗೆ ಬೇರೆ ಏನಾದರೂ ಮಾಡಲಾ, ನನ್ನನ್ನು ನಾನು ಅಪ್ಗ್ರೇಡ್ ಮಾಡ್ಕೋಬೇಕು, ನನಗೆ ಪ್ರಮೋಷನ್ ಸಿಗಬೇಕು, ನಾನು ಇನ್ನೂ ಒಂದು ಮೇಲೆ ನಂದು ಎತ್ತರಕ್ಕೆ ಬೆಳಿಬೇಕು ಅಂತ ಅಂದಾಗ ಅವ್ರು ಇವತ್ತು ಅದಕ್ಕೊಂದಿಷ್ಟು ದಾರಿಗಳು ಕಾಣುವಂಥ ಚಾನ್ಸಸ್ ಭಾಳ ಅದ. ಶಾರ್ಟ್ ಟರ್ಮ್ ಯೋಚನೆ ಮಾಡೋದ್ರಿಂದ ಅವರಿಗೆ ಅದು ಲಾಭ ಆಗಲಿಕ್ಕಿಲ್ಲ. ಬಟ್ ಲಾಂಗ್ ಟರ್ಮ್ ಒಳಗೆ ಅವ್ರು ಯೋಚನೆ ಮಾಡಿದಾಗ ಆ ಒಂದು ಪ್ರೊಸೆಸ್ ಅಥವಾ ಅವ್ರಿಗೆ ಏನು ಒಂದು ದಾರಿಗಳು ಕಾಣ್ತಾವೆ, ಲಾಂಗ್ ಟರ್ಮ್ ಒಳಗೆ ವಿಚಾರ ಮಾಡಿದರೆ ಅವರಿಗೆ ಭಾಳ ಒಳ್ಳೇದು ಆಗ್ತದೆ. ಅದೊಂದು ಅವ್ರಿಗೆ ಕಾಣ್ತಿರೋ ಹಾದಿಯೊಳಗೆ ಅವ್ರು ಆರಿಸ್ಕೊಂಡಾಗ, ಯಾಕಂದ್ರೆ ಭಾಳ ಪಾಸಿಬಿಲಿಟಿ ಕಾಣ್ತದವು. ಅವ್ರಿಗೆ ಯಾವ್ದು ಬೇಕೋ ಅದನ್ನ ಆರಿಸ್ಕೋಬೇಕು. ಅವ್ರು ಭಾಳ ದಿನದಿಂದ ಕಾಯ್ತೇನೋ ಅನ್ನಿಸ್ತೈತಿಲ್ಲ. ಕಷ್ಟಪಟ್ಟು ಒಂದು ಸ್ಥಾನಕ್ಕೆ ಬಂದಾರ ಅನ್ನಿಸ್ತದವ್ರು, ಕಷ್ಟಪಟ್ಟು ಒಂದು ಸ್ಟೇಟಸ್ ಗಳಿಸ್ಕೊಂಡಾರ ಅಥವಾ ಅವರೊಂದು ಹಣನೂ ಗಳಿಸ್ಕೊಂಡಿರ್ಬೋದಿಲ್ಲ. ಬಟ್ ಅದನ್ನು ಲಾಂಗ್ ಟರ್ಮ್ ಒಳಗೆ ನಾನು ಏನು ಮಾಡಲಿ ಅಂತ ವಿಚಾರ ಮಾಡಿದಾಗ ಅವ್ರಿಗೆ ಇವತ್ತು ಅದಕ್ಕೆ ಡೋರ್ಸ್ ಓಪನ್ ಆಗ್ತದವು. ಅವ್ರಿಗೆ ಅನ್ನಿಸ್ಬೋದು ಇದನ್ನು ಈಗ ನಾ ಎರಡೇ ವರ್ಷ ಒಂದೇ ವರ್ಷ ಒಳಗೆ ನನಗಿದು ಲಾಭ ಕೊಡಲ್ಲ ಅಂತ ಅನಿಸಿದ್ರೆ, ಬಟ್ ಲಾಂಗ್ ಟರ್ಮ್ ಒಳಗೆ ಅದು ಲಾಭ ಕೊಡ್ತೈತಿ. ಏನೇ ಇರಲಿ ಅದು ರಿಲೇಷನ್ಶಿಪ್ಪಲ್ಲಿ ಅವ್ರ ಕರಿಯರ್, ಎಸ್ಪೆಷಲಿ ಇನ್ ಕರಿಯರ್ ಅವ್ರಿಗೆ. ಇವತ್ತವ್ರಿಗೆ ಏನಂತಂದ್ರೆ ತಾವು ಗಳಿಸಿದಂತಹ ಒಂದು ದುಡ್ಡು, ಗೌರವ ಎಲ್ಲನೂ ಅವರು ಒಂದು ಹೋಲ್ಡ್ ಮಾಡ್ಕೊಳಕ್ಕಾಗಿ ಕಷ್ಟಪಡ್ಬೇಕಾಗ್ತತಿ. ಅಂದರೆ ಯಾಕಂದ್ರೆ ಎಸ್ಪೆಷಲಿ ಮನಿ ಕಾರ್ಡ ಬಂದಿರೋದ್ರಿಂದ, ದುಡ್ಡು, ಹಣಕಾಸು, ಫೈನಾನ್ಸ್ ಎಲ್ಲನೂ ಬಂದಿರೋದ್ರಿಂದ ಇಲ್ಲೇ ಇವತ್ತಿನ ಎನರ್ಜಿ. ಸೊ ಫೋಕಸ್ಡ್ ಆನ್ ದಟ್. ಖರ್ಚು ಮಾಡ್ಕೊಳಂತಂದು ಒಂದು ಪರಿಸ್ಥಿತಿ ಬಂದ್ರೂ ಅವರು ಇಲ್ಲ ನನಗೆ ಆಗಂಗಿಲ್ಲ ಅಂತ ಒಂದು ತಮ್ಮಿಗೆ ತಾವ ಒಂದು ಬ್ಯಾರಿಯರ್ ಹಾಕ್ಕೊಡೋಂಥ ಚಾನ್ಸಸ್ ಇದೆ. ಯಾಕಂದ್ರೆ ಪಾಸಿಬಿಲಿಟಿ ಓಪನ್ ಆದಾಗ ಅಲ್ಲೊಂದು ಸ್ವಲ್ಪ ನೀವೇನಾದರೂ ಖರ್ಚು ಮಾಡೋವಂಥದ್ದು ಬರ್ಬೋದು, ಇನ್ವೆಸ್ಟ್ ಮಾಡೋವಂಥದ್ದು ಬರ್ಬೋದು. ಅದಕ್ಕೆ ಅವರು ರೆಡಿ ಆಗಲಿಕ್ಕಿಲ್ಲ. ಇಷ್ಟು ದಿನನೂ ಹಂಗೆ ಮಾಡ್ತಿದ್ರು ಅನ್ಸತ್ತೆ. ಕೆಲವೊಂದು ಭಾಳ ಹೋಲ್ಡಿಂಗ್ ಎನರ್ಜಿ ಒಳಗಿದ್ವಿ ಅಂದ್ರೆ ನಾವು
ಅದು ಅಲ್ಲೇ ನಿಂತು ನೀರು ಎನರ್ಜಿ ಅಲ್ಲೇ ಫ್ಲೋ ಆಗಲ್ಲ, ಅದು ಸ್ಟಕ್ ಆಗ್ಬಿಡ್ತದೆ ಎನರ್ಜಿ. ಸೊ ಹಂಗೆ ದುಡ್ಡು ಆದರೂ ಅಷ್ಟೇ ಫ್ಲೋ ಆಗ್ತಿರ್ಬೇಕು, ಹೋಗ್ತಿರ್ಬೇಕು, ಬರ್ತಿರ್ಬೇಕು. ಬಟ್ ನಿಮ್ಮ ವ್ಯಕ್ತಿ ಅದನ್ನು ಸ್ಟಕ್ ಮಾಡ್ಕೊಂಡಾರ, ಎನರ್ಜಿನ ಬ್ಲಾಕೇಜಸ್ ಕ್ರಿಯೇಟ್ ಮಾಡ್ತಿದ್ದಾರೆ. ಸೊ ಅದನ್ನು ಇವತ್ತು ದಾಟಿ ಬರಲೇಬೇಕು. ಸೊ ಮೇಜರ್ ಅರ್ಕನ ಬ್ರೇಕ್ ಥ್ರೂ ಅವ್ರದ್ದು ಇದೊಂದು ಏನೈತಲ್ಲ ಹೋಲ್ಡಿಂಗ್ ಎನರ್ಜಿ ಏನೈತಲ್ಲ, ಅದು ಇಲ್ಲ 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 ನೀ ಕೊಡೋಕ್ಕಾಗಲ್ಲ, ಇದನ್ನ ಇಲ್ಲ ನಂದಿದೆ ಅಂತಂದು ಹೋಲ್ಡ್ ಮಾಡ್ಕೊತಾರಲ್ಲ ಭಾಳ ಒಂಥರ, ಅದನ್ನು ಅವರು ತಮ್ಮದೊಂದು ಕಂಫರ್ಟ್ ಝೋನಿಂದ ಅವ್ರು ಹೊರಗೆ ಬರಲೇಬೇಕು. ಬರುವಂಥದ್ದು ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗ್ತತಿ, ಇವತ್ತಿಲ್ಲ ನಾಳೆ. ಅದನ್ನು ಓಕೆ, ಇದು ನಿಮ್ಮ ವ್ಯಕ್ತಿಯ ಒಂದು ಎನರ್ಜಿ ಇವತ್ತಿಂದ. ಕಾಂಪ್ರಮೈಸ್ ಮಾಡ್ಕೊಳಂಥ ಚಾನ್ಸಸ್ ಭಾಳ ಬರ್ಬೋದು ನಿಮ್ಮ ವ್ಯಕ್ತಿಗೆ ಇವತ್ತು. ಟೂ 4 and 11 ಭಾಳ ಇಂಪಾರ್ಟೆಂಟ್ ಅವರಿಗೆ. ಸೊ ಏಂಜಲ್ ಗೈಡೆನ್ಸ್, ನಿಮಗಾಗಿ ಏಂಜಲ್ ಗೈಡೆನ್ಸ್ ಏನಂತ ನೋಡೋಣ. ವೈಟ್ ತಾರ, ಸಿಗ್ಮೆಂಟ್, ಬಟರ್ಫ್ಲೈ ಮೇಡನ್. ಭಾಳ ಎಲ್ಲದಕ್ಕೂ ಭಾಳ ಅಗದಿ ಸೆನ್ಸಿಟಿವ್ ಆಗ್ತದಿರ ಅನ್ನಿಸ್ತದೆ. ನೀವು ನಿಮ್ಮ ರಿಲೇಷನ್ಶಿಪ್ ಒಳಗಾತು ಪ್ರತಿಯೊಂದು ನಿಮ್ಮ ಜೀವನದಾಗನ ನೀವು ಭಾಳ ಸೆನ್ಸಿಟಿವ್ ಆಗ್ತದಿರಿ. ಅದರಿಂದನೂ ನಿಮಗೆ ಒಂದು ಸ್ವಲ್ಪ ಮನಸ್ಸು ನೋವಾಗುವಂಥ ಚಾನ್ಸಸ್ ಐತಿ. ಅದಕ್ಕೆ ನಿಮಗೆ ಲೆಟ್ಗೋ ಅಂತ ಬಂದಿದ್ದಲ್ಲೇ. ಭಾಳ ಎಲ್ಲರ ಮೇಲೆ ಡಿಪೆಂಡ್ ಆಗ್ತದಿರಿ ಅನ್ನಿಸ್ತೈತಿ. ಬಟ್ ನೀವೇನು ಅಂದ್ಕೊಂಡಿರಿ ಅದಕ್ಕಿಂತ ನೀವು ಸ್ಟ್ರಾಂಗ್ ಭಾಳ ಅದಿರಿ. ನಿಮ್ಮ ಸ್ಟ್ರೆಂತ್ ಕಡೆ ನೀವು ಫೋಕಸ್ ಮಾಡಿರಿ, ಅಲ್ಲೊಂದು ನಿಮಗೆ ಒಳ್ಳೆ ರಿಸಲ್ಟ್ ಬಂದೇ ಬರ್ತೈತಿ ಅಂತ ನಿಮ್ಗೆ ಇವತ್ತು ಗೈಡೆನ್ಸ್ ಬಂದಿರೋದು. ಟ್ರಾನ್ಸ್ಫಾರ್ಮೇಷನ್ ಆಗ್ತದಿರಿ. ಸೊ ಜೀವನದಾಗ ಭಾಳ ಚೇಂಜಸ್ ಬರ್ತದವು. ನಾ ಹಿಂಗೆ ಇದ್ದಿದ್ದಿಲ್ರಿ, ಈಗ ನಾವು ಹಿಂಗೆ ಆಗ್ತದನ್ರಿ. ಇದೇ ಒಂದು 2 ವರ್ಷದಿಂದ 3 ವರ್ಷದಿಂದ 4 ವರ್ಷದಿಂದ, ಇದೇ ಒಂದು 2 ತಿಂಗಳಿಂದ, ಕೆಲವು ತಿಂಗಳಿಂದ ನಾನು ನೋಡಿದ್ರೆ ನಾ ಹಿಂಗೆ ಇದ್ದಿದ್ದಿಲ್ಲ, ನನ್ನೊಳಗೆ ನನಗೆ ಭಾಳ ಚೇಂಜಸ್ ಬರ್ತದವು ಅಂತ ನಿಮ್ಗೆ ಅನ್ನಿಸ್ತಿರ್ಬಹುದು. ಅಂದ್ರೆ ನೀವು ಭಾಳ ಸ್ಟ್ರಾಂಗ್ ಆಗ್ತಿದ್ದೀರಿ. ಯಾಕಂದ್ರೆ ಮೆಚುರಿಟಿ ಬಂದಿತ್ತಲ್ಲ ನಿಮಗೆ ಕಾರ್ಡ್, ನಿಮಗೆ ನೀವು ಅಪ್ಡೇಟ್ ಆಗ್ತದಿರಿ. ನಿಮ್ಮೊಳಗೆ ನೀವು ನಿಮಗೆ ನಾ ಏನು, ನನ್ನ ಸ್ಟ್ರೆಂತ್ ಏನು, ನನ್ನ ವೀಕ್ನೆಸಸ್ ಏನು, ನಾ ಎದ್ರ ಕಡೆ ಫೋಕಸ್ ಮಾಡಬೇಕು ಎಲ್ಲ ನಿಮಗೆ ಈಗ ಅರ್ಥ ಆಗ್ತಾ ಇರ್ಬೋದು. ನೀವು ಅದ್ರ ತಕ್ಕಂಗೆ ನೀವು ಅಪ್ಗ್ರೇಡ್ ಆಗ್ತದಿರಿ ನಿಮ್ಮೊಳಗಿನ ಎನರ್ಜಿ ಒಳಗೆ. ಸೊ ದಟ್ ಈಸ್ ವೆರಿ ಗುಡ್. ಸೊ ಮೆಚುರಿಟಿ ಅಂತ ನೀವು ಕ್ಲೇಮ್ ಮಾಡ್ಕೋಬೋದು. ಟ್ರಾನ್ಸ್ಫಾರ್ಮೇಷನ್ ಅಂತ ಐ ಆಮ್ ಸ್ಟ್ರಾಂಗ್ ಅಂತ ಮಾಡ್ಕೋಬೋದು. ಸೊ ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ. ಓಕೆ, ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಂಡಾಗ ನಿಮ್ಮೊಳಗೆ ನಿಮ್ಮದು ಕೆಲವೊಂದು ಸೆಲ್ ಮೆಮೊರೀಸ್ ಅಂತ ಹೇಳ್ತೀವಿ, ಅದು ಚೇಂಜಸ್ ಆಗಕ್ಕೆ ಸ್ಟಾರ್ಟ್ ಮಾಡ್ತೈತಿ. ನಿಮಗೆ ಗೊತ್ತಿಲ್ಲದರೋ ನಿಜವಾಗ್ಲೂ ನಾ ಹೇಳಿದ್ದು ನೀವು ಈಗ ಫಾಲೋ ಮಾಡ್ತಿದ್ರಿ ಅಂದ್ರೆ ಇದನ್ನು ಕ್ಲೇಮ್ ಮಾಡಿರಿ, ಇದನ್ನು ಕ್ಲೇಮ್ ಮಾಡಿರಿ ಅಂತ ಹೇಳಿದಾಗ ಎಸ್ ನಮ್ಮ ಜೀವನಕ್ಕೆ ಇದು ಬೇಕು ಅಂದಾಗ ನೀವು ಸ್ಟಾರ್ಟ್ ಕ್ಲೇಮಿಂಗ್ ಅಲ್ಲ, ನಿಮ್ಮೊಳಗೆ ನಿಮ್ಗೆ ಮೆಲ್ಲಕ್ಕೆ ಟ್ರಾನ್ಸ್ಫಾರ್ಮೇಷನ್ ಬಂದೈತಂದ್ರೆ ಆಲ್ರೆಡಿ ಭಾಳ ಮಂದಿಗೆ ಆಗಿರ್ಬೋದು. ಅದು ಟ್ರಾನ್ಸ್ಫಾರ್ಮೇಷನ್ ಪರಿವರ್ತನೆ ಆಗ್ತಾಯಿತ್ತು ನಿಮ್ಮ ಜೀವನದಾಗ, ಒಳ್ಳೆ ಪರಿವರ್ತನೆ, ಮತ್ತು ಹಂಗಲ್ಲದ. ಓಕೆ, ಸೊ ದಿಸ್ ಈಸ್ ಅ ರೀಡಿಂಗ್ ಫಾರ್ ಟುಡೇ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಿಮ್ಮ ಎನರ್ಜಿ ತಿಳ್ಕೊಳೋದು ಭಾಳ ತುಂಬಾ ಒಂದು ಪವರ್ಫುಲ್ ಪ್ರೊಸೆಸ್ ಅದ. ನಿಮ್ಮೊಳಗೆ ಏನು ಎನರ್ಜಿ ಐತೆ ಅಂತ ನೀವು ತಿಳ್ಕೊಳ್ಳೇಬೇಕು. ಓಕೆ, ಯಾಕಂದ್ರೆ ಅದು ನಿಮ್ಮನ್ನು ಹೀಲ್ ಮಾಡ್ತೈತಿ. ಯು ಆರ್ ಹೀಲಿಂಗ್ ಆ್ಯಂಡ್ ಆ್ಯಂಡ್ ಯೂನಿವರ್ಸ್ ಈಸ್ ಸಪೋರ್ಟಿಂಗ್ ಯು. ನೀವು ಹೀಲ್ ಆಗ್ತದಿರಿ ನಿಮ್ಮ ಎನರ್ಜಿ ನೀವು ತಿಳ್ಕೊಂಡಾಗ ನೀವು ಇಲ್ಲೇ ಯೂನಿವರ್ಸ್ ಕಡೆಯಿಂದ ನಿಮಗೆ ಹೆಲ್ಪು ಸಿಗ್ತಾ ಐತಿ, ನೀವು ಕ್ಲೇಮ್ ಮಾಡ್ತಿರಲ್ಲ ಅದಕ್ಕೆ. ಓಕೆ, ಥ್ಯಾಂಕ್ ಯು ಫಾರ್ ಬೀಯಿಂಗ್ ಹಿಯರ್ ವಿತ್ Awaken Tarot with Nikita. This is your space for daily Kannada tarot readings, healing energy and soulful messages. ನಾಳೆ ಮತ್ತೆ ಸಿಗೋಣ. ಥ್ಯಾಂಕ್ ಯು.